ಕೊನೆಗೂ ಸಂಪುಟ ಸಂಕಟಕ್ಕೆ ತೆರೆ ಬೀಳುವಂತಹ ಕಾಲ ಸನ್ನಿಹಿತವಾಗಿದೆ. ದೆಹಲಿಯಲ್ಲಿ ಶಬರಿಯಂತೆ ಕಾದು ಪಟ್ಟಿಗೆ ಅಂಕಿತ ಹಾಕಿಸಿಕೊಂಡಂತಹ ತ್ರಿಮೂರ್ತಿಗಳು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಗಜ ಪ್ರಸವದಂತಾಗಿದ್ದಂತಹ ಸಂಪುಟ ಪರೀಕ್ಷೆ ಮುಗಿದಿದ್ದು ಫಲಿತಾಂಶ ಬಾಕಿ ಇದೆ. ಒನ್ಸ್ ಲಿಸ್ಟ್ ರೀಚ್ ಆಗ್ಬಿಟ್ರೆ ಮುಂಬರುವಂತಹ ಸೋಮವಾರ ಪದಗ್ರಹಣಕ್ಕೆ ಸ್ಟೇಜ್ ರೆಡಿ ಆಗ್ತಾ ಇದೆ. ನಾವು ಅದು ಪರೀಕ್ಷೆಯನ್ನು ಮುಗಿಸಿದ್ದೀವಿ, ಫಲಿತಾಂಶವನ್ನ ಕಾಯ್ತಾ ಇದ್ದೀವಿ ಅಷ್ಟೇ. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ಕೊನೆಗೂ ಕಾರ್ಮೋಡ ಕರಗಿದೆ. 2 ತಿಂಗಳಿನಿಂದ ಸಂಪುಟ ವಿಸ್ತರಣೆಗೆ ಹಿಡಿದಿದ್ದ ಗ್ರಹಣಕ್ಕೆ ಮೋಕ್ಷ ಸಿಕ್ಕಿದೆ. ಸಂಸತ್ ಕಲಾಪದ ಸದ್ದು ಗದ್ದಲಗಳ ನಡುವೆಯೂ ನಿನ್ನೆ ರಾತ್ರಿ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಯಿತು. ತ್ರಿಮೂರ್ತಿಗಳಾದ ಡಿಕೆಶಿ, ಸಿದ್ದು, ಬಿಕೆ ಇಟ್ಟಂಥ ತಾತ್ಕಾಲಿಕ ಪಟ್ಟಿಯನ್ನ ಪಡೆದು ಖರ್ಗೆ, ಕೆಸಿವಿ, ಸುರ್ಜೇವಾಲಾ ಜೊತೆ ಮತ್ತೊಂದು ಸುತ್ತಿನ ಚಿಂತನ ಮಂಥನವನ್ನ ನಡೆಸಿದ್ರು. ಅಳೆದು ತೂಗಿ ಹೈಕಮಾಂಡ್ ಅಂತಿಮ ಮುದ್ರೆಯನ್ನ ಒತ್ತಿದ್ದು ಫೈನಲ್ ಪಟ್ಟಿ ಪ್ರಕಟವಾಗೋದು ಬಾಕಿ ಇದೆ. ಡಿಕೆಶಿ ಸಂಪುಟ ಪಟ್ಟಿ ಫೈನಲ್, ಸೋಮವಾರ ಪದಗ್ರಹಣ. ಪರೀಕ್ಷೆ ಮುಗಿದಿದೆ, ಫಲಿತಾಂಶ ಬಾಕಿ ಇದೆ ಎಂದ ಬಿಕೆ ಹೆಡ್. ಸಂಪುಟ ವಿಸ್ತರಣೆ ಫೈನಲ್ ಮಾಡ್ಕೊಂಡು ಬರ್ತೀವಿ ಅಂತ ದೆಹಲಿ ಯಾತ್ರೆ ನಡೆಸಿದ್ದಂತಹ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ರಾಹುಲ್ ಗಾಂಧಿ ಜೊತೆ ಸಭೆ ನಡೆಸಿ ಸಚಿವರ ಪಟ್ಟಿ ಅಂತಿಮಗೊಳ್ಳದೆ ಬರಿಗೈನಲ್ಲಿ ವಾಪಸ್ಸಾಗಿದ್ದಾರೆ. 3-4 ಹೆಸರುಗಳ ಸೇರ್ಪಡೆ ಹಾಗೂ ಜಾತಿ ಸಮೀಕರಣ ಕುರಿತು ಮೂಡದ ಒಮ್ಮತ, ಹೈಕಮಾಂಡ್ ತಾನೇ ಪಟ್ಟಿ ಫೈನಲ್ ಮಾಡಿ ಕಳುಹಿಸುವುದಾಗಿ ಹೇಳಿದೆ. ನಾಡಿದ್ದು ಭಾನುವಾರ ಪಟ್ಟಿ ತಲುಪುವ ನಿರೀಕ್ಷೆ ಇದ್ದು ಸೋಮವಾರ ಪದಗ್ರಹಣ ನಡೆಯುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ವಾಪಸ್ಸಾಗಿರುವ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈ ಕುರಿತು ಪ್ರತಿಕ್ರಿಯಿಸಿದ್ದು, ಪರೀಕ್ಷೆ ಮುಗಿದಿದ್ದು ಫಲಿತಾಂಶಕ್ಕಾಗಿ ಕಾಯ್ತಿದ್ದೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ವರಿಷ್ಠ ನಾಯಕತ್ವ ಎಲ್ಲರಲ್ಲೂ ಸಹ ಮಾತಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ನನ್ನನ್ನು ಸಹ ಚರ್ಚೆ ಮಾಡಿ ನಮ್ಮಲ್ಲಿ ಎಲ್ಲ ರೀತಿಯ ಚರ್ಚೆಯನ್ನ ಮಾಡಿ ನಾವು ಅದು ಪರೀಕ್ಷೆಯನ್ನು ಮುಗಿಸಿದ್ದೀವಿ, ಫಲಿತಾಂಶವನ್ನ ಕಾಯ್ತಾ ಇದ್ದೀವಿ ಅಷ್ಟೇ. ಅದು ನಮ್ಮ ಮುಖ್ಯಮಂತ್ರಿಗಳು ಪಂಚಾಂಗ ಭವಿಷ್ಯವೆಲ್ಲ ನೋಡಿ ಅವರ ಸಮಯವನ್ನ ನಿರ್ಧಾರ ಮಾಡ್ತಾರೆ, ಆ ಸಂದರ್ಭದಲ್ಲಿ ಆಗುತ್ತೆ. ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನದ ನಿರೀಕ್ಷೆ. ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಸಾಹುಕಾರ್ ಬೇಡಿಕೆ. ನಾವು ಕೂಡ ಕೆಲವು ಹೆಸರುಗಳನ್ನ ಶಿಫಾರಸು ಮಾಡಿದ್ದೀವಿ. ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನದ ಜೊತೆಗೆ ಹೆಚ್ಚುವರಿ ಡಿಸಿಎಂ ಸ್ಥಾನವನ್ನ ಕೊಡುವ ನಿರೀಕ್ಷೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಹೊರಹಾಕಿದ್ದಾರೆ. ಸೋಮವಾರ ಕ್ಯಾಬಿನೆಟ್ ವಿಸ್ತರಣೆಯಾಗುವ ವಿಶ್ವಾಸವಿದೆ ಎಂದಿದ್ದಾರೆ. ಸೋಮವಾರ ಆಗಲೇಬೇಕಲ್ಲ, ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ, ಅಷ್ಟಾಗಿ ಪಟ್ಟಿ ಬರ್ಬೋದ್ರಿ, ಮುಂದೆ ಬರ್ತದೆ, ಮಾಡ್ತಾರೆ. ಅವರು ಕೂಡ ಅವ್ರಿಗೇನು ಹೇಳ್ಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ, ಯಾರ್ಯಾರು ಇರ್ಬೇಕಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಆಗುತ್ತೆ, ಹಾಗೆ ಆಗಿತ್ತು ಅದು. ಆಮೇಲೆ ಪಟ್ಟಿ ಬಂತು. ಡಿ.ಸಿ.ಎಂ ನಾವೇನು ಇಟ್ಟರಾದ್ರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಲಹೆ ಕೊಟ್ಟಿದ್ದೆ ಅಷ್ಟೇ. ಗೊತ್ತಿಲ್ಲ, ನಾವು ಹೇಳಿದ್ದೀವಿ, ನಮ್ದು ಏನು ಹೇಳ್ಬೇಕಂತ ಅದನ್ನ ಹೇಳಿದ್ದೀವಿ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಇದ್ದಿಲ್ಲ ಅದರಲ್ಲೇ, ನಾವು ಇದ್ದೀವಿ. ಚರ್ಚೆ ಎಲ್ಲ ರೀತಿ ಮಾಡ್ತಿದ್ದಾರೆ. ಮುಂದಿನ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಎಲ್ಲ ಜೊತೆ ಅವ್ರು ಚರ್ಚೆ ಮಾಡ್ತಿದ್ದಾರೆ, ಆ ಜಿಲ್ಲೆ ಮುಖಂಡರ ಜೊತೆ. ಸೋಮವಾರ ಕ್ಯಾಬಿನೆಟ್ ವಿಸ್ತರಣೆ ಎಂದ ರಾಮಲಿಂಗಾರೆಡ್ಡಿ. ಸೋಮವಾರ ಕ್ಯಾಬಿನೆಟ್ ವಿಸ್ತರಣೆ ಆಗತ್ತೆ ಅಂದ್ಕೊಳ್ಳಿ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ನಗಾರಿ ಬಾರಿಸಿದ್ದಾರೆ. ಹೈಕಮಾಂಡ್ಗೆ ಪಟ್ಟಿ ಕೊಟ್ಟು ಬಂದಿದ್ದಾರೆ. ಅಧಿವೇಶನ ಇದೆ, 100ಕ್ಕೆ 100ರಷ್ಟು ಕ್ಯಾಬಿನೆಟ್ ವಿಸ್ತರಣೆಯಾಗತ್ತೆ ಎನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ಆಗ್ಬೋದು. ಸಿಎಂ ಅವರು, ಮಾಜಿ ಸಿಎಂ ಅವರು, ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ, ಪಟ್ಟಿ ಕೊಟ್ಟು ಬಂದಿದ್ದಾರೆ. ಖರ್ಗೆ ಅವರು ಯಾರ ಜೊತೆ ಮಾತಾಡಬೇಕೋ ಮಾತಾಡಿ, ರಾಹುಲ್ ಗಾಂಧಿ ಅವರೆಲ್ಲ ಇದ್ದಾರಲ್ಲ, ನಮ್ಮ ಇನ್ಚಾರ್ಜ್ ಎಲ್ಲ ಇದ್ದಾರಲ್ಲ, ಆ ಥರ ಎಲ್ಲ ಮಾತಾಡಿ
100ಕ್ಕೆ 99 ಭಾಗ ಆಗುತ್ತೆ. ಯಾಕೆಂದರೆ ಅಸೆಂಬ್ಲಿ ಇದೆಯಲ್ಲ, ಹೊಸ ಮಂತ್ರಿಗಳಿಗೆ ಒಂದಷ್ಟು ಅವಕಾಶ ಬೇಕಲ್ಲ, ಒಂದು 8-10 ದಿನ ಆದರೂ ಬೇಕಲ್ಲ ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ. 100ಕ್ಕೆ 100 ಭಾಗ ಆಗುತ್ತೆ ಅಂದ್ಕೊಳ್ಳಿ. ಈ ಮಧ್ಯೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಸೋಮವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ, ಲೋಕಭವನದಲ್ಲಿ ಸಿದ್ಧತೆ ಮಾಡಿಕೊಳ್ಳೋಕೆ ಹೇಳಿದ್ದೇನೆ ಎಂದಿದ್ದಾರೆ. 99%. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ಇನ್ನು ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನ ಭರ್ತಿ ಮಾಡುವ ಸಾಧ್ಯತೆ ಇದೆ. ಉಳಿದ 2 ಸ್ಥಾನಗಳನ್ನ ಭಿನ್ನಮತ ಶಮನಗೊಳಿಸೋಕೆ ಬಾಕಿ ಉಳಿಸಿಕೊಳ್ಳಬಹುದು ಅಂತ ಲೆಕ್ಕಾಚಾರ ಮಾಡಲಾಗಿದೆ. ನಾಡಿದ್ದು ರಾತ್ರಿ ರಾಜ್ಯ ನಾಯಕರಿಗೆ ಪಟ್ಟಿ ರವಾನೆಯಾಗಲಿದ್ದು, ಯಾರ್ಯಾರಿಗೆ ಸ್ಥಾನ ಸಿಗತ್ತೆ ಅನ್ನುವುದನ್ನ ಗೌಪ್ಯವಾಗಿಡಲಾಗಿದೆ. ಇನ್ನು ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿಸುವ ಸಾಧ್ಯತೆ ತೀರಾ ಕಮ್ಮಿ ಎನ್ನಲಾಗ್ತಾ ಇದೆ. ಒಟ್ಟಾರೆ ಪ್ರಾದೇಶಿಕ ಪ್ರಾತಿನಿಧ್ಯ, ಸಮುದಾಯವಾರು ಪ್ರಾತಿನಿಧ್ಯ ಹಾಗೂ ಭವಿಷ್ಯದ ನಾಯಕತ್ವಕ್ಕೆ ಮಣೆ ಹಾಕಿರುವ ಹೈಕಮಾಂಡ್ ಹೊಸಬರು ಹಾಗೂ ಹಳಬರ ಸಮ್ಮಿಳಿತ ಸಮನ್ವಯದ ಸಂಪುಟ ರಚನೆಯನ್ನ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.